Welcome to Banking Law and Operation class. In this video, I discuss on check. So third instrument idu. First promissory note discussion agide. ಮತ್ತೆ bills of exchange meaning features form ಎಲ್ಲ ತೋರಿಸಿದ್ದೀನಿ. ಸೊ ಥರ್ಡ್ ಒನ್ ಈಸ್ ಚೆಕ್. ಇದೆಲ್ಲರಿಗೂ ಗೊತ್ತಿರುವಂಥದ್ದು ಚೆಕ್ ಎಷ್ಟು ಇಂಪಾರ್ಟೆಂಟ್ ಅಂತೇಳಿ ಈಗಿನ ಪ್ರೆಸೆಂಟ್ ಸಿನಾರಿಯೋಲ್ಲಿ ಚೆಕ್ಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತೇಳಿ. ಹಾಗಾಗಿ ಚೆಕ್ ಅಂದರೆ ಏನು ಅನ್ನೋದನ್ನು ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ನೋಡಿ, ಮೀನಿಂಗ್ ಎಲ್ಲ ಆಲ್ಮೋಸ್ಟ್ ಸಿಮಿಲರ್ ಬರುತ್ತೆ ಮೂರಕ್ಕೂ. ಬಟ್ ಡೈರೆಕ್ಟಾಗಿ ನೋಡಿ, ಇದು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ಪ್ರಕಾರ 1881 ಪ್ರಕಾರ ಚೆಕ್ ಅಂದರೆ a bill of exchange drawn on a specified banker and not expressed to be payable otherwise than on demand. So as per negotiable instrument act, bill of exchange ಸ್ಪೆಸಿಫೈಡ್ ಬ್ಯಾಂಕರ್ಗೆ ಡ್ರಾ ಮಾಡಿರುವಂಥದ್ದು, ಮತ್ತು ಇದು ಡಿಮ್ಯಾಂಡ್ ಮಾಡಿದಾಗ ಮಾತ್ರ ಪೇಮೆಂಟ್ ಮಾಡಬೇಕು ಅಂತ ಅರ್ಥ. ಇದು ಎ ಬಿಲ್ ಆಫ್ ಎಕ್ಸ್ಚೇಂಜ್ ಡ್ರಾನ್ ಆನ್ ಎ ಸ್ಪೆಸಿಫೈಡ್ ಬ್ಯಾಂಕರ್ ಆ್ಯಂಡ್ ನಾಟ್ ಎಕ್ಸ್ಪ್ರೆಸ್ಡ್ ಟು ಬಿ ಪೇಯಬಲ್ ಅದರ್ವೈಸ್ ದ್ಯಾನ್ ಆನ್ ಡಿಮ್ಯಾಂಡ್. ಅಂದರೆ ಎಕ್ಸ್ಪ್ರೆಸ್ ಆಗಿ ಡಿಮ್ಯಾಂಡ್ ಮಾಡಲಿಲ್ಲ ಅಂದರೆ ಅದನ್ನು ಪೇಮೆಂಟ್ ಮಾಡೋ ಹೋಗಿಲ್ಲ ಅಂಥೇಳಿ. ನೋಡಿ, ಇಲ್ಲಿದೆ, ಅದನ್ನು ಸಿಂಪ್ಲಿಫೈ ಮಾಡಿ. ಎ ಚೆಕ್ ಈಸ್ ಎ ಬಿಲ್ ಆಫ್ ಎಕ್ಸ್ಚೇಂಜ್ ಡ್ರಾನ್ ಅಪಾನ್ ಎ ಸ್ಪೆಸಿಫೈಡ್ ಬ್ಯಾಂಕರ್ ಆ್ಯಂಡ್ ಪೇಯಬಲ್ ಆನ್ ಡಿಮ್ಯಾಂಡ್. ಓನ್ಲಿ ವೆನ್ ಇಟ್ ಈಸ್ ಡಿಮ್ಯಾಂಡೆಡ್ ಬೈ ದಿ ಕಸ್ಟಮರ್ ಆಫ್ ದಿ ಬ್ಯಾಂಕ್, then only the payment is to be made by the banker and it should be drawn on a specified banker. ಅಂದರೆ ನಿಮ್ಮ ಅಕೌಂಟ್ ಎಲ್ಲಿರುತ್ತೋ ಅದೇ ಬ್ಯಾಂಕರ್ಗೆ ನೀವು ಚೆಕ್ಕನ್ನು ಪ್ರೆಸೆಂಟ್ ಮಾಡಬೇಕಾಗತ್ತೆ. ಅಂದರೆ ನಂದು ಈಗ ಕೋರ್ ಬ್ಯಾಂಕಿಂಗ್ ಸಿಸ್ಟಮಲ್ಲಿ ನೀವು ಎಲ್ಲಿ ಬೇಕು, ಕೋರ್ ಬ್ಯಾಂಕಿಂಗ್ ಸಿಸ್ಟಮ್ ಆದರೆ ಯಾವುದೇ ಬ್ರಾಂಚಲ್ಲಾದರೂ ನೀವು ಪ್ರೆಸೆಂಟ್ ಮಾಡ್ಬೋದು. ಬಟ್ ಇಲ್ಲಿ ಸ್ಪೆಸಿಫೈಡ್ ಬ್ಯಾಂಕರ್ ಅಂತ ಹೇಳಿದ್ರೆ, ಈಗ SBI ಚೆಕ್ಕನ್ನು ತೊಗೊಂಡೋಗಿ ನಾನು ಕೆನರಾ ಬ್ಯಾಂಕಲ್ಲಿ ಪ್ರೆಸೆಂಟ್ ಮಾಡಿ ಅಮೌಂಟನ್ನು ವಿತ್ಡ್ರಾ ಮಾಡೋದಕ್ಕೆ ಆಗೋದಿಲ್ಲ. ಯಾವ ಬ್ಯಾಂಕ್ ಆಗಿರುತ್ತೋ, ಯಾವ ಬ್ಯಾಂಕ್ ಚೆಕ್ ತೊಗೊಂಡಿರ್ತೀವೋ ನಾವು ಅದೇ ಬ್ಯಾಂಕಲ್ಲಿ ನಾವು ಚೆಕ್ಕನ್ನು ಪ್ರೆಸೆಂಟ್ ಮಾಡಬೇಕು ಅಂತ ಅರ್ಥ. ಯಾವ ಬ್ರಾಂಚ್ ಆದರೂ ಆಗಿರ್ಬೋದು, ಬಟ್ ಬ್ಯಾಂಕರ್ ಶುಡ್ ಬಿ ಸೇಮ್. ಅದು ಚೆಕ್ ಚೆಕ್ ಅನ್ನೋದು ಸಹ ಒಂದು ಬಿಲ್ ಆಫ್ ಎಕ್ಸ್ಚೇಂಜು. ಸ್ಪೆಸಿಫೈಡ್ ಬ್ಯಾಂಕರ್ ಮೇಲೇ ಅದನ್ನು ಬರೆದಿರಬೇಕಾಗತ್ತೆ. ಬೇರೆ ಬ್ಯಾಂಕ್ ಚೆಕ್ಕನ್ನು ತೊಗೊಂಬಂದು ಪರ್ಟಿಕ್ಯುಲರ್ ಬ್ಯಾಂಕಲ್ಲಿ ಪ್ರೆಸೆಂಟ್ ಮಾಡಿದ್ರೆ ಅವಾಗ ಅದು ಡಿಸಾನರ್ ಆಗುತ್ತೆ. ಪೇಯಬಲ್ ಆನ್ ಡಿಮ್ಯಾಂಡ್ ಅಂತ ಹೇಳಿದ್ರೆ ಕಸ್ಟಮರು ಡಿಮ್ಯಾಂಡ್ ಮಾಡಿದ್ರೆ ಮಾತ್ರ ಕೊಡಬೇಕಾಗಿದೆ ಅನ್ನೋದನ್ನು ಈ ಒಂದು ಡೆಫಿನೇಷನಲ್ಲಿ ಎಕ್ಸ್ಪ್ರೆಸ್ ಆಗಿ ಹೇಳಿದ್ದಾರೆ. ಇದು ಡೆಫಿನೇಷನ್ನು. ಸೊ ನೆಕ್ಸ್ಟು ನೋಡಿ, ಇದು ಸ್ಪೆಸಿಮನ್ ನಿಮಗೆಲ್ಲ ಗೊತ್ತಿದೆ. ನೋಡಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಚೆಕ್ಕನ್ನು ತೊಗೊಂಡಿದ್ದೀವಿ. ಇದು ಫಿಲ್ ಆಗಿರುವಂಥ ಚೆಕ್ಕು. ಸೊ 1 by 1 ನಾನು ಪಾಯಿಂಟ್ ನೋಡಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಒನ್ ನೋಡಿ, ಇದು 2 ಪ್ಯಾರಲಲ್ ಲೈನ್ಸು ಡ್ರಾ ಮಾಡಿದ್ದಾರೆ ಕಾರ್ನರಲ್ಲಿ. 2 ಪ್ಯಾರಲಲ್ ಲೈನ್ಸ್ ಡ್ರಾ ಮಾಡಿದ್ದಾರೆ ಅಂದರೆ ಅದನ್ನು ಕ್ರಾಸಿಂಗ್ ಅಂತ ಕರಿತೀವಿ ನಾವು. ವಾಟ್ ಇಟ್ ಈಸ್ ಕ್ರಾಸಿಂಗ್ ಆಫ್ ಎ ಚೆಕ್ ಅಂಥೇಳಿ. ಏನಕ್ಕೆ ಕ್ರಾಸ್ ಮಾಡ್ತಾರೆ ಅಂತ ಡೀಟೇಲಾಗಿ ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಆ ಇನ್ಫಾರ್ಮೇಷನ್ ಪೂರ್ತಿ ಸಿಗುತ್ತೆ. ಸೊ ಈಗ ನೋಡಿ, ಇಲ್ಲಿ ಕಾರ್ನರಲ್ಲೇ ಮಾಡಬೇಕಂತ ರೂಲ್ ಏನಿಲ್ಲ. ಹೀಗೆ ಚೆಕ್ ಯಾವ ಫಾರ್ಮಲ್ಲಿದೆಯೋ ಆ ರೀತಿ ಬೇಕಿದ್ರೂ ಕ್ರಾಸ್ ಮಾಡ್ಬೋದು. 2 ಪ್ಯಾರಲಲ್ ಲೈನ್ಸ್ನ ಬರಿಬೋದು. ನೋಡಿ, ಹೀಗೆ ಅಡ್ಡಲಾಗಿ ನೀವು 2 ಪ್ಯಾರಲಲ್ ಲೈನ್ಸ್ ಬರೆದ್ರೂ ಅದು ಕ್ರಾಸಿಂಗೇ ಆಗುತ್ತೆ. ನಾರ್ಮಲಾಗಿ ಕ್ರಾಸ್ ಈ ರೀತಿ ಮಾಡ್ತಾರೆ. 2 parallel lines across the face of the check with or without the words. It is said to be crossing. ಇದನ್ನು ನಾವು ಕ್ರಾಸಿಂಗ್ ಅಂತ ಕರಿತೀವಿ. 2 ಪ್ಯಾರಲಲ್ ಲೈನ್ ಟ್ರಾನ್ಸ್ವರ್ಸ್ ಲೈನನ್ನು ಕಾರ್ನರಲ್ಲಿ ಹಿಂಗೆ ಬರೆದ್ರೆ ಅದನ್ನು ನಾವು ಕ್ರಾಸಿಂಗ್ ಅಂಥೇಳಿ ಕರಿತೀವಿ. ಸೊ ಇಷ್ಟು ಡೀಟೇಲ್ಸ್ ಸಾಕು ಕ್ರಾಸಿಂಗ್ ಬಗ್ಗೆ. ನೆಕ್ಸ್ಟು ಫರ್ದರ್ ವೀಡಿಯೋಸಲ್ಲಿ ಅದರ ಬಗ್ಗೆ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಕ್ರಾಸಿಂಗ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ರಾಸಿಂಗ್ ಬರುತ್ತೆ. ಇದು ನೇಮ್ ಆಫ್ ದಿ ಬ್ಯಾಂಕ್, ನೇಮ್ ಆಫ್ ದಿ ಡ್ರಾಯಿ ಬ್ಯಾಂಕ್, ಅಂದರೆ ಎಲ್ಲ ಅಕೌಂಟ್ ಇದೆಯೋ ಆ ಬ್ಯಾಂಕ್ ನೇಮ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಇದೆ. ಇದು ಅಡ್ರೆಸ್ ಆಫ್ ದಿ ಬ್ರಾಂಚ್, ಬ್ಯಾಂಕ್ ಅಡ್ರೆಸ್ ಇದೆ, ಯಾವ ಬ್ಯಾಂಕು ಯಾವ ಬ್ರಾಂಚ್ ಅಂಥೇಳಿ ಅಡ್ರೆಸ್ ಇದೆ. ಇಲ್ಲಿ IFSC ಕೋಡೆಲ್ಲ ಇದೆ ನೋಡಿ. ಇಲ್ಲಿ IFSC ಕೋಡ್ ತುಂಬ ಇಂಪಾರ್ಟೆಂಟು. ಇದು ಅಡ್ರೆಸ್ ಆಫ್ ದಿ ಬ್ಯಾಂಕ್. ದೆನ್ ಡೇಟ್ ಮೆನ್ಷನ್ ಮಾಡಿದರೆ ಇಲ್ಲಿ ನೋಡಿ, ಡೇಟ್. ದೆನ್ ಇದು
ಟೀಚ್ ಲೇನ್ ಅಂತ ಇದೆಯಲ್ಲ, ಇದು ಪೇಯೀಸ್ ನೇಮ್, ಅಂದರೆ ಯಾರಿಗೆ ದುಡ್ಡು ಕೊಡಬೇಕಾಗಿದೆಯೋ ಅವರ ಹೆಸರಿದು. ಪೇಯೀಸ್ ನೇಮ್. ಪೇ ಈಸ್ ಎ ಪರ್ಸನ್ ಟು ಹೂಮ್ ದ ಪೇಮೆಂಟ್ ಇಸ್ ಟು ಬಿ ಮೇಡ್. ಪೇಯಿ ಅನ್ನೋನು ಒಬ್ಬ ಪರ್ಸನ್ನು, ಯಾರಿಗೆ ಪೇಮೆಂಟ್ ಮಾಡಬೇಕಾಗಿದೆ ಅವನನ್ನು ನಾವು ಪೇಯಿ ಅಂತ ಕರಿತೀವಿ. ಇಲ್ಲಿ ಟೀಚ್ ಲೇನ್ ಅನ್ನೋದು ಕಂಪನಿ ಹೆಸರಾಗಿರ್ಬೋದು, ಯಾವುದೋ ಒಂದು ಫರ್ಮ್ ನೇಮ್ ಇದೆ, ಹಾಗಾಗಿ ಅವರು ಟೀಚ್ ಲೇನ್ ಅಂತ ಬರೆದಿದ್ದಾರೆ. ಅಥವಾ ನೀವಿಲ್ಲಿ ವಿಶ್ವಾಸ್, ಶ್ರೇಯಸ್, ಏನು ಬೇಕಾದರೂ ನೀವು ಬರಿಬೋದು ಇಲ್ಲಿ ಹೆಸರು. ಸೊ ಅದು ಪೇಯಿ ನೇಮ್ ಆಯಿತು. ನೆಕ್ಸ್ಟ್ ನೋಡಿ, ಇದು ಅಮೌಂಟ್ ಇನ್ ವರ್ಡ್ಸ್. ವರ್ಡ್ಸಲ್ಲಿ ಅಮೌಂಟನ್ನು ಬರೆದಿದ್ದಾರೆ. ಎಷ್ಟು? 5000 ಅಂತ ಬರೆದಿದ್ದಾರೆ. ಅಮೌಂಟ್ ಇನ್ ವರ್ಡ್ಸ್. ಇದು ಅಮೌಂಟ್ ಇನ್ ಫಿಗರ್ಸ್. ನೋಡಿ, ಇದು ಅಮೌಂಟ್ ಇನ್ ಫಿಗರ್ಸ್. ಫಿಗರ್ಸಲ್ಲಿರುವಂಥದ್ದು ಅಮೌಂಟ್ ಇನ್ ವರ್ಡ್ಸು ಮತ್ತು ಅಮೌಂಟ್ ಇನ್ ಫಿಗರ್ಸ್. ನೆಕ್ಸ್ಟ್ ನೋಡಿ, ಅಕೌಂಟ್ ನಂಬರ್. ಇದು ಅಕೌಂಟ್ ನಂಬರ್. 12 ಡಿಜಿಟ್ಸ್ ಇದೆ ನೋಡಿ, 11 ಡಿಜಿಟ್ಸ್ ಇದೆ, 14 ಡಿಜಿಟ್ಸ್ ಇದೆ. 13 ಡಿಜಿಟ್ಸ್ ಇದೆ. ಇದು ಅಕೌಂಟ್ ನಂಬರ್ ಇದು. ನೆಕ್ಸ್ಟ್ ನೋಡಿ, ಸಿಗ್ನೇಚರ್. ಇಲ್ಲಿ ಸಿಗ್ನೇಚರ್ ವೆರಿ ಇಂಪಾರ್ಟೆಂಟ್. ನೀವು ಎಲ್ಲ ಫಿಲ್ ಮಾಡಿಬಿಟ್ಟು ಸಿಗ್ನೇಚರ್ ಮಾಡಲಿಲ್ಲ ಅಂದರೆ ಅದಕ್ಕೆ ವ್ಯಾಲ್ಯೂನೇ ಇರೋದಿಲ್ಲ. ಇಟ್ ಹ್ಯಾಸ್ ಗಾಟ್ ನೋ ವ್ಯಾಲ್ಯೂ ಅಟ್ ಆಲ್. ಓನ್ಲಿ ವೆನ್ ಕಸ್ಟಮರ್ ಸೈನ್ಸ್. ನೋಡಿ, ಕಸ್ಟಮರ್ ಯಾರು? ಕಸ್ಟಮರ್ ಅಂದರೆ ಯಾರು? ಡ್ರಾಯರ್. ಡ್ರಾಯರ್ ಅಂದರೆ ಕಸ್ಟಮರ್. ದೀಪಕ್ ದಾಸ್ ಅನ್ನೋನು ಕಸ್ಟಮರ್. ನೋಡಿ ಇಲ್ಲಿ, ಇದು ಚೆಕ್ ನಂಬರ್. ಇದು ಚೆಕ್ ನಂಬರ್. ಇದು MICR ಕೋಡ್. ಇದು MICR ಅಂದರೆ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನಿಷನ್ ಅಂತ ಬರುತ್ತೆ ಅದು. ಸೊ ಇದು ಒಂದು ಕ್ಲಿಯರಿಂಗ್ ಪ್ರೋಸೆಸ್ಗೆ ತುಂಬ ಯೂಸ್ ಆಗುತ್ತೆ ಅಂಥೇಳಿ ಆ MICR ಕೋಡನ್ನು ಪ್ರತಿಯೊಂದು ಚೆಕ್ಕಲ್ಲೂ ಈಗ ಇನ್ಕ್ಲೂಡ್ ಮಾಡಿರ್ತಾರೆ. ಮತ್ತಿದು RBI ಕೋಡ್. ಇದು. ದೆನ್ ಇದು ಈ 2 ಡಿಜಿಟ್ ಇದೆಯಲ್ಲ, 31 ಅಂತೇಳಿ, ಇದು ಟ್ರಾನ್ಸಾಕ್ಷನ್ ಕೋಡ್. ಮತ್ತು ಕಸ್ಟಮರ್ ನೇಮ್ ಆಫ್ ದಿ ಕಸ್ಟಮರ್ ನೇಮ್. ಇದು ನೋಡಿ, ದೀಸ್ ಆರ್ ದಿ ಪಾರ್ಟ್ಸ್ ಆಫ್ ದಿ ಚೆಕ್. ಇನ್ನೂ ಒಂದು ಸರಿ ಡೀಟೇಲಾಗಿ ನೋಡಿ. ಫಸ್ಟು ಕ್ರಾಸಿಂಗ್ ಆಫ್ ಚೆಕ್. ನೇಮ್ ಆಫ್ ದಿ ಬ್ಯಾಂಕ್ ಅಡ್ರೆಸ್ ಇದೆ, ಡೇಟ್, ಪೇಯಿ ನೇಮ್, ಅಮೌಂಟ್ ಇನ್ ವರ್ಡ್ಸ್, ಅಮೌಂಟ್ ಇನ್ ಫಿಗರ್ಸ್, account number, signature, then check number, MICR code, RBI code, transaction code, finally name of the customer name. So these are the parts of the check. So ಇದನ್ನ ನೀವು ಇನ್ನೂ ಒಂದು ಸರಿ ಡೀಟೇಲ್ ಆಗಿ ನೋಡ್ಕೊಳ್ಳಿ. ದೀಸ್ ಆರ್ ದಿ ಪಾರ್ಟ್ಸ್ ಆಫ್ ದಿ ಚೆಕ್. ಸ್ಪೆಸಿಮನ್ ಈ ರೀತಿ ಇರುತ್ತೆ. ಇದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಚೆಕ್ನ ತೊಗೊಂಡು ನಿಮಗೆ ಡೀಟೇಲಾಗಿ ನಾನು ಏನೇನು ಪಾರ್ಟ್ಸ್ ಇದೆ ಅಂಥೇಳಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇಲ್ಲಿ ಎಲ್ಲ ಮ್ಯಾಚ್ ಆಗಬೇಕು. ಮ್ಯಾಚ್ ಆದರೆ ಮಾತ್ರ ಚೆಕ್ಕನ್ನು ಹಾನರ್ ಮಾಡ್ತಾನೆ ಬ್ಯಾಂಕರು. ಯಾರು? ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಇಲ್ಲ ಅಂದರೆ ಈಗ ನೀವೇನು ಮಾಡಿರ್ತಾರೆ, 5000 ಓನ್ಲಿ ಅಂತ ವರ್ಡ್ಸಲ್ಲಿ ಬರೆದಿರ್ತಾರೆ, ಫಿಗರ್ಸಲ್ಲಿ ಬರಲಿಲ್ಲ ಅಂದರೆ ಆವಾಗ ಬ್ಯಾಂಕರ್ ಏನು ಮಾಡ್ತಾನೆ, ನೀವು ಫಿಗರ್ಸಲ್ಲಿ ಬರೆದಿಲ್ಲ ಅಂಥೇಳಿ ಡಿಸಾನರ್ ಮಾಡಿಬಿಡ್ತಾನೆ. ಚೆಕ್ ಬೌನ್ಸ್ ಆಗುತ್ತೆ. ಆವಾಗ ಚೆಕ್ಕು ಡಿಸಾನರ್ ಆಗುತ್ತೆ. ಸೊ ಹಾಗಾಗಿ ಎಲ್ಲ ಪಾರ್ಟ್ಸು ಸರಿಯಾಗಿರಬೇಕು ಅಂಥೇಳಿ. ಮತ್ತು ಫೀಚರ್ಸ್ ನೋಡಿ. ಫೀಚರ್ಸ್ ಆರ್ ಆಲ್ಮೋಸ್ಟ್ ಸಿಮಿಲರ್ ಟು ದ ಪ್ರೀವಿಯಸ್ ಇನ್ಸ್ಟ್ರೂಮೆಂಟ್ಸ್ ವಿಚ್ ವಿ ಹ್ಯಾಡ್ ಡಿಸ್ಕಸ್ಡ್ ಇನ್ ದಿ ಪ್ರೀವಿಯಸ್ ಕ್ಲಾಸ್. ಹಿಂದಿನ ಕ್ಲಾಸಲ್ಲಿ ನಾವೇನು ಡಿಸ್ಕಸ್ ಮಾಡಿದ್ವಿ, ಫೀಚರ್ಸು, ಎಸೆನ್ಷಿಯಲ್ಸು ಎಲ್ಲ ಸೇಮ್ ಇದೆ ನೋಡಿ. ಬಟ್ ಇಲ್ಲಿ ಪರ್ಟಿಕ್ಯುಲರ್ ಬ್ಯಾಂಕ್ ಅಂತ ಬರುತ್ತೆ ಅಷ್ಟೇ. ಕೆಲವು ಡಿಫ್ರೆನ್ಸ್, ಕೆಲವು ಚೇಂಜಸ್ ಆಗುತ್ತೆ. ಇನ್ಸ್ಟ್ರೂಮೆಂಟ್ ಇನ್ ರೈಟಿಂಗಲ್ಲೇ ಇರಬೇಕು ಅಂತೇಳಿ ಹೇಳಿದ್ದೀನಿ. ಇಟ್ ಮಸ್ಟ್ ಬಿ ರಿಟರ್ನ್ ಇನ್ ಇಂಕ್ ಆರ್ ಬಟ್ ನಾಟ್ ಬೈ ಪೆನ್ಸಿಲ್. ಆ ಚೆಕ್ ಅನ್ನೋದನ್ನು ಇಂಕಲ್ಲೇ ಫಿಲ್ ಮಾಡಬೇಕು ಅಂಥೇಳಿ. ಪ್ರಿಂಟೆಡ್ ಫಾರ್ಮಲ್ಲೂ ಪ್ರಿಂಟು ಬೇಕಿದ್ದರೂ ನಾವು ಪ್ರಿಂಟೆಡ್ ಫಾರ್ಮಲ್ಲೂ ಅದನ್ನು ಪ್ರೆಸೆಂಟ್ ಮಾಡಬಹುದು. ದೆನ್ ಇಟ್ ಮಸ್ಟ್ ಬಿ ಡ್ರಾನ್ ಆನ್ ಎ ಪರ್ಟಿಕ್ಯುಲರ್ ಬ್ಯಾಂಕ್. ಅದೇ ಬ್ಯಾಂಕ್ಗೆ ಅದೇ ಬ್ಯಾಂಕಲ್ಲಿ ನಾವು ಪ್ರೆಸೆಂಟ್ ಮಾಡಬೇಕು ಅಂಥೇಳಿ.
ಯಾವ ಬ್ಯಾಂಕ್ ಚೆಕ್ ತೊಗೊಂಡಿರ್ತಾರೋ ಅದೇ ಬ್ಯಾಂಕ್ ಚೆಕ್ಕನ್ನು ನಾವು ಪ್ರೆಸೆಂಟ್ ಮಾಡಬೇಕು. ಹಿಂದೆ ಕೋರ್ ಬ್ಯಾಂಕಿಂಗ್ ಸಿಸ್ಟಮ್ ಇಲ್ಲದೆ ಇರುವಾಗ ಯಾವ ಬ್ರಾಂಚಲ್ಲಿ ಅಕೌಂಟ್ ಇತ್ತೋ ಅಲ್ಲೇ ಪ್ರೆಸೆಂಟ್ ಮಾಡಬೇಕಾಗಿತ್ತು. ಈಗಾಗಲ್ಲ, ಕೋರ್ ಬ್ಯಾಂಕಿಂಗ್ ಸಿಸ್ಟಮ್ ಇರೋದ್ರಿಂದ ನೀವು ಎಲ್ಲಿ ಬೇಕಿದ್ರೂ ಪ್ರೆಸೆಂಟ್ ಮಾಡ್ಬೋದು, ಬಟ್ ಅದೇ ಬ್ಯಾಂಕ್ ಆಗಿರಬೇಕು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂದರೆ ಆಲ್ ಓವರ್ ಇಂಡಿಯಾ ಎಲ್ಲಿ ಬೇಕಾದರೂ ಪ್ರೆಸೆಂಟ್ ಮಾಡ್ಬೋದು. ಬಟ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಚೆಕ್ಕನ್ನು ತೊಗೊಂಡು ಕೆನರಾ ಬ್ಯಾಂಕಲ್ಲಿ ನಾವು ಪ್ರೆಸೆಂಟ್ ಮಾಡೋದಕ್ಕೆ ಆಗೋದಿಲ್ಲ. ಅಂದರೆ ಇಟ್ ಮಸ್ಟ್ ಬಿ ಡ್ರಾನ್ ಆನ್ ಎ ಪರ್ಟಿಕ್ಯುಲರ್ ಬ್ಯಾಂಕ್. ದೆನ್ ಇಟ್ ಮಸ್ಟ್ ನಾಟ್ ಕಂಟೈನ್ ಎನಿ ಕಂಡೀಷನ್ಸ್, ಯಾವುದೇ ಕಂಡೀಷನ್ಸ್ ಅದಕ್ಕೆ ಇನ್ಕ್ಲೂಡ್ ಮಾಡಿರಬಾರ್ದು. ಪೇ ಮಿಸ್ಟರ್ ಎಕ್ಸ್ ಆಫ್ಟರ್ ಒಬ್ಟೈನಿಂಗ್ ರಿಸಿಪ್ಟ್ ಫ್ರಮ್ ಎಕ್ಸಿಂದ ರಿಸಿಪ್ಟ್ ತೊಗೊಂಡಾದಮೇಲೆ ನೀವು ಪೇಮೆಂಟ್ ಮಾಡಿ ಅಂತ ಬ್ಯಾಂಕರ್ಗೆ ಇನ್ಸ್ಟ್ರಕ್ಷನನ್ನು ಕೊಡುವಾಗಿಲ್ಲ, ಯಾವುದೇ ಕಂಡೀಷನ್ನ ಅಟ್ಯಾಚ್ ಮಾಡೋವಾಗಿಲ್ಲ. ಇಟ್ ಮಸ್ಟ್ ಬಿ ಸೈನ್ಡ್ ಬೈ ದಿ ಡ್ರಾಯರ್ ಅಂದರೆ ಇಲ್ಲಿ ಅಕೌಂಟ್ ಹೋಲ್ಡರ್. ಸೊ ಅಕೌಂಟ್ ಹೋಲ್ಡರ್ ಸಿಗ್ನೇಚರು ಮ್ಯಾಂಡೇಟರಿ. ಅಕೌಂಟ್ ಹೋಲ್ಡರ್ ಸಿಗ್ನೇಚರ್ ಇಲ್ಲ ಅಂದರೆ ಸಿಗ್ನೇಚರ್ ಜೊತೆಗೆ ಅದು ಎರಡೂ ಮ್ಯಾಚ್ ಆಗಬೇಕು. ಸ್ಪೆಸಿಮನ್ ಸಿಗ್ನೇಚರ್ ನೀವೇನು ಕೊಟ್ಟಿರ್ತೀರ ಅಕೌಂಟನ್ನು ಓಪನ್ ಮಾಡಬೇಕಾದ್ರೆ ಬ್ಯಾಂಕರ್ ಹತ್ರ, ಆ ಬ್ಯಾಂಕರ್ಗೆ ಕೊಟ್ಟಿರುವಂಥ ಸಿಗ್ನೇಚರು ಮತ್ತು ನೀವು ಸೈನ್ ಮಾಡಿರೋ ರೀತಿ ಎರಡೂ ಒಂದೇ ಇರಬೇಕು. ಮ್ಯಾಚ್ ಆಗಲಿಲ್ಲ ಅಂದರೂ ಸಹ ಬ್ಯಾಂಕರ್ ಅದನ್ನು ಡಿಸಾನರ್ ಮಾಡಿಬಿಡ್ತಾನೆ. ಹಾಗಾಗಿ ಸ್ಪೆಸಿಮನ್ ಸಿಗ್ನೇಚರ್ಗೆ ಅದು ಮ್ಯಾಚ್ ಆಗಬೇಕು. ಆಲ್ವೇಸ್ ಪೇಯಬಲ್ ಆನ್ ಡಿಮ್ಯಾಂಡ್. ಇಟ್ ಈಸ್ ಆಲ್ವೇಸ್ ಪೇಯಬಲ್ ಆನ್ ಡಿಮ್ಯಾಂಡ್. ಕಸ್ಟಮರ್ ಡಿಮ್ಯಾಂಡ್ ಮಾಡಿದ್ರೆ ಮಾತ್ರ ದುಡ್ಡನ್ನು ಕೊಡಬೇಕು. ಡಿಮ್ಯಾಂಡ್ ಮಾಡಲಿಲ್ಲ ಅಂದರೆ ದುಡ್ಡನ್ನು ಕೊಡೋವಾಗಿಲ್ಲ. ಯಾವ ರೀತಿ ಡಿಮ್ಯಾಂಡ್ ಮಾಡ್ತಾನೆ? ಚೆಕ್ನ ಪ್ರೆಸೆಂಟ್ ಮಾಡಿ ಡಿಮ್ಯಾಂಡ್ ಮಾಡ್ತಾನೆ, ನನಗೆ ದುಡ್ಡಿನ ಅವಶ್ಯಕತೆ ಇದೆ ಕೊಡಿ ಅಂಥೇಳಿ. ಅವನು ಬೇರೆ ಯಾರಿಗಾದರೂ ಇಶ್ಯೂ ಮಾಡಿರ್ಬೋದು ಅಥವಾ ಅವನೇ ಹೋಗ್ಬೋದು. ಸೊ ಆ ರೀತಿ ಎಕ್ಸ್ಪ್ರೆಸ್ ಡಿಮ್ಯಾಂಡ್ ಇದ್ದರೆ ಮಾತ್ರ ಅದನ್ನು ಪೇಮೆಂಟ್ ಮಾಡಬೇಕು. ಡಿಮ್ಯಾಂಡ್ ಇಲ್ಲದೆ ಡೈರೆಕ್ಟಾಗಿ ಅವನ ಅಕೌಂಟಲ್ಲಿ ಎಷ್ಟಿದೆಯೋ ಅಷ್ಟನ್ನು ಮನಿ ಆರ್ಡ್ರ್ ಮುಖಾಂತರ ಕಳಿಸೋದಕ್ಕಾಗೋದಿಲ್ಲ. ಹಾಗಾಗಿ ಡಿಮ್ಯಾಂಡ್ ಮಾಡಿದ್ರೆ ಮಾತ್ರ ಅಮೌಂಟನ್ನು ಕೊಡಬೇಕು. ದೆನ್ ಇಟ್ ಮಸ್ಟ್ ಕಂಟೈನ್ ಎನ್ ಆರ್ಡರ್ ಟು ಪೇ ಸರ್ಟನ್ ಸಮ್ ಆಫ್ ಮನಿ ಓನ್ಲಿ. ಮನಿ ಪೇಯಬಲ್ ಮಸ್ಟ್ ಬಿ ಸರ್ಟನ್ ಅಂತ ಪ್ರತಿಯೊಂದು ಇನ್ಸ್ಟ್ರೂಮೆಂಟಲ್ಲೂ ನಾನು ಹೇಳ್ತಾ ಬರ್ತಾಯಿದ್ದೀನಿ. ಇಷ್ಟೇ ಡೆಫಿನೆಟ್ ಅಂದರೆ ಅಷ್ಟೇ ಡೆಫಿನೆಟಾಗಿ ಮೆನ್ಷನ್ ಮಾಡಿರಬೇಕು. ಚೆಕ್ ಈಸ್ ಪೇಯಬಲ್ ಟು ಎ ಸ್ಪೆಸಿಫೈಡ್ ಪರ್ಸನ್. ಯಾರ ನೇಮು ಚೆಕ್ಕಲ್ಲಿ ಮೆನ್ಷನ್ ಮಾಡಿರ್ತಾರೋ ಅವರಿಗೆ ಪೇಮೆಂಟ್ ಮಾಡಬೇಕು ಅಂತ ಅರ್ಥ. ಬೇರರ್ ಚೆಕ್ ಆದರೆ ಇನ್ಸ್ಟ್ರೂಮೆಂಟ್ ಯಾರ ಹತ್ರ ಇರುತ್ತೋ ಅವ್ರಿಗೆ ಪೇಮೆಂಟ್ ಮಾಡಬೇಕು ಅಂತ ಅರ್ಥ. ಬೇರರ್ ಅಂತ ಬರೆದಿರ್ತಾರೆ ಅಥವಾ ಸೆಲ್ಫ್ ಅಂತ ಬರೆದಿರ್ತಾರೆ ಚೆಕ್ಕಲ್ಲಿ. ಆವಾಗ ಯಾರು ಬೇಕಾದರೂ ಚೆಕ್ಕನ್ನು ಪ್ರೆಸೆಂಟ್ ಮಾಡಿ ದುಡ್ಡನ್ನು ತಗೋಬೋದು. ದೀಸ್ ಆರ್ ದಿ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ಚೆಕ್. ವಿತ್ ದಿಸ್ ಐ ಕನ್ಕ್ಲೂಡ್ today's session. Thank you.